ಫುಲ್ ಬ್ಲಾಕ್ ಆಗಿತ್ತು ಅದು ಎಲ್ಲ ಫುಲ್ ನೆಚರ್ ಆಗಿತ್ತು ಈಗ ತಾವ್ರೆ ಹೂವು ಬೆಳಿಗ್ಗೆ ಅರಳತತ್ತಲ್ಲ ಅದು. ರೈತರ ಕೆಲಸಪ್ಪ ಅದು. ರೈತರ ಕೆಲಸ. ಕೈ ಕೆಸರಾದರೆ ಬಾಯಿ ಮೊಸರು ಅಲ್ಲ. ಫೋನ್ ಮಾಡಿ ಇದು ಗಾಣ ಹಾಕಿದಾರಂತೆ. ಇವಾಗ ಸಿಕ್ತು ನೋಡಿ, ಇವಾಗ ಸಿಕ್ತು ರವು ಮೀನು ಸಿಕ್ತು. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗಾಯ್ಸ್. ಗಾಯ್ಸ್ ಕೆರೆಗೆ ಬಂದಿದ್ದೀವಿ ಇವತ್ತು. ನಾನು ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ಸುಬಾನಣ್ಣ 3 ಜನ ಬಂದಿದ್ದೀವಿ. ಬಲೆ ಬಿಡ್ತಾರಂತೆ ನಮ್ಮ ಚಿಕ್ಕಪ್ಪನು ಸುಬಾನಣ್ಣ. ನಾನು ಜೊತೆಗೆ ಹೋಗ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಬಲೆ ಬಿಡ್ತಾರೆ ಅಂತ. ಟೈಮ್ 6 ಗಂಟೆ ಆಗಿದೆ, ಆದ್ರೂ 4 ಗಂಟೆ ಥರ ಕಾಣ್ತಾ ಇದೆ ಅಲ್ವಾ. ನಡ್ರಿ ಹತ್ರಿ. ಬಲೆ ಬಿಡೋದು ನಮ್ಮ ಸುಬಾನಣ್ಣ. 4 ಗಂಟೆ ಇದ್ದಾವೆ. ಮೀನುಗಾರರ ಜೀವನ ಇದು. ನೋಡಿ ಎಷ್ಟು ಕಷ್ಟ ಇದೆ. ಸಂಜೆ ಟೈಮ್ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಸುಮ್ಮನೆ ಹೋಗ್ತಾ ಇರ್ಬೇಕು ಬಲೆ ಬಿಡೋದಕ್ಕೆ, ಮೀನು ಹಿಡಿಯೋದಕ್ಕೆ. ಗ್ಯಾಸ್ ನಾನು ನಿಂತ್ಕೊಂಡಿದ್ದೀನಿ, ಗಾಳಿ ಬೀಸ್ತಾ ಇದೆ, ಅದರಲ್ಲೂ ಗ್ರಿಪ್ ಹಿಡ್ಕೊಂಡು ನಿಂತಿದ್ದೀನಿ. ಚೆನ್ನಾಗಿರುತ್ತೆ, ಒಳ್ಳೆ ವ್ಯೂ ಪಾಯಿಂಟ್. ಬಲೆ ಬಿಡ್ಬೇಕಾದ್ರೆ ಕುತ್ಕೋಬೇಕು, ಯಾಕಂದರೆ ಗಾಳಿಗೆ ದೋಣಿ ಮುಂದೆ ಸಾಗಲ್ಲ. ಅದಕ್ಕೆ ಈ ಥರ ನಿಂತ್ಕೊಂಡ್ರೆ ದೋಣಿ ಮುಂದೆ ಸಾಗಲ್ಲ, ಕುತ್ಕೊಂಡ್ರೆ ಸಾಗತ್ತೆ. ಈ ಥರ ಅಡ್ಡ ಇದ್ದಂಗೆ ನಿಂತ್ಕೊಂಡ್ರೆ ಗಾಳಿಗೆ ಅಪೋಸಿಟ್. ಬಲೆ ನೀನು ಬಿಡ್ತೀಯ ಚಿಕ್ಕಪ್ಪ? ಗಾಯ್ಸ್ ನಮ್ಮ ಚಿಕ್ಕಪ್ಪ ಬಿಡ್ತದಂತ ಬಲೆ ಇವತ್ತು. ಇಷ್ಟು ದಿನ ಸುಬಾನಣ್ಣ ಬಿಡ್ತಾ ಇತ್ತು. ಸುಬಾನಣ್ಣ ಪಿಕ್ಚರ್ ಬಿಟ್ಟಿದ್ದು ಇವತ್ತು ಸುಬಾನಣ್ಣ ಪಿಕ್ಚರ್ ಬಿಟ್ಟದಂತೆ. ಯಾವ ಪಿಕ್ಚರು? ನಾನು ಇಲ್ಲೆಲ್ಲ ಮೂಲೆ ಕುತ್ಕೊಂಡ್ಬಿಡ್ತೀನಪ್ಪ. ಹೊಸ ಬಟ್ಟೆ ಹಾಕೊಂಬಂದಿದ್ದೆ, ಎಲ್ಲ ಗಲೀಜಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಅಲ್ಲ ಸುಬಾಣ? ಅಲ್ಲ, ಇದನ್ನು ಒಂಥರ ಕೃಷಿನೇ. ಅದು ತೋಟದ ಕೃಷಿ, ಇದು ಮೀನುಗಾರಿಕೆ ಕೃಷಿ. ನಾನು ಈ ಕಡೆ ಕುತ್ಕೊಂತೀನಿ, ಅವ್ರಿಗೆ ಫ್ರೀ ಆಗಲಿ ಬಲೆ ಬಿಡೋದಕ್ಕೆ. ನಾನು ಇಲ್ಲಿ ಮೇಲ್ಗಡೆ ಕುತ್ಕೋಬೋದಾ? ಇಲ್ಲ, ಬಾಕ್ಸ್ ಮೇಲ. ಎಸ್, ಚೆನ್ನಾಗಿದೆ ನೋಡ್ರಿ ವಾತಾವರಣ. ಬಿಡಿತ್ತು ಬಲೆ ಚೆನ್ನಾಗಿದೆ, ಬಿಡ್ಬೋದು, ಬೇಗ ಬಿಡ್ಬೋದು. ಒಂದೊಂದು ಸರಿ ಮುಳ್ಳು ಗಿಳ್ಳು ಎಲ್ಲ ಸಿಕ್ಕಾಕೊಂಡ್ರೆ ಅದು ಬಲೆ ಬಿಡೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಎಲ್ಲ ಬಿಡಿಸ್ಕೊಂಡು ಬಿಡ್ಬೇಕಲ್ಲ. ಆಯ್ತಪ್ಪ, ನಾನೇ ಬಿಟ್ಟು ತೆಗೆದು ಬಲೆ ಅದು. ಮತ್ತು ನೀನು ತೆಗೆದ್ರೆ ಎಲ್ಲ ಪಕ್ಕ ಇರುತ್ತೆ ಸಬನಣ್ಣ ಅಲ್ಲ. ಒಳ್ಳೆ ಸೂರ್ಯಾಸ್ತ ಟೈಮ್. 7 ಗಂಟೆ ತನಕನೂ ಇದು ಕತ್ಲು ಬರಲ್ಲಲ್ಲ? ಇಲ್ಲ, 7:15 ಕತ್ಲು ಆಗಲ್ಲ ಇದು. ಒಳ್ಳೆ ವಾತಾವರಣ. ಹಗಲು ಜಾಸ್ತಿ, ರಾತ್ರಿ ಕಡಿಮೆ. ನೋಡ್ರಿ ಯಾವ ಥರ ದೋಣಿ ಹೊಡಿತಾರೆ ಅಂತ. ಈ ಥರ ದೋಣಿ ಹೊಡೆಯೋದು. ಗೈಸ್ ನಾನು ಕುಂತಿದ್ದೀನಿ ಇಲ್ಲಿ, ಏನದು ಬಾಕ್ಸ್ ಮೇಲೆ ಕುಂತಿದ್ದೀನಿ. ಅವ್ರು ಬಲೆ ಬಿಡ್ತಿದ್ದಾರೆ. ಅಪ್ಪಿ ಮೊಬೈಲ್ ಜಾರಿ ಬಿಟ್ಟರೆ ನೀರೊಳಗೆ ಡುಮ್ ಹೋಗ್ಬಿಡ್ತೈತಿ. ನಿಧಾನಕ್ಕೆ ಹೊಡಿ, ಏನು ಅವಸರ ಇಲ್ಲ, ನಿಧಾನಕ್ಕೆ ಹೋಗೋಣ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ಬಲೆ ಬಿಟ್ಟರೆ ಕರೆಕ್ಟ್ ಆಗತ್ತೆ. ಹೇಳು ಸುವರ್ಣ, ಮತ್ತೊಂದು ಸಮಾಚಾರ. ಇದು ಹೆಂಗೆ ಜೀವನ, ಮೀನುಗಾರಿಕೆ ಜೀವನ ಹೆಂಗೆ, ಎಷ್ಟನ್ನ ಸ್ವಲ್ಪನ ನಿಮ್ಮ ಅನಿಸಿಕೆಗಳನ್ನು ಹೇಳ್ರಿ ಇಲ್ಲಿ ನಮ್ಮ ಇದ್ದಿದ್ದೆ ಮಾಮೂಲಿ. ಅದು ಏನು ಮಾಮೂಲಿ? ದುಡಿಬೇಕು, ತಿನ್ನಬೇಕು. ಹಾಂ, ಅವಾಗ ಕೊಟ್ಟಾಗೆ ಗಂಗಾಯಿ ಕೊಟ್ಟಾಗಲ್ಲಪ್ಪ. ಅದು ನಿಜ ಬಿಡು. ಅದು ಕೊಟ್ಟಾಗ ತಿನ್ಬೇಕು ಅಷ್ಟೇ. ಅದು ಗಂಗಮ್ಮ ಎಷ್ಟು ಕೊಡ್ತಾರ ಅಷ್ಟು.
ಇದು ಹೇಳಿದೆ ನೋಡಿ, ಇದು ಅಪ್ಪ ಅಂತ ಮಾತಿದು. ಬಿದ್ರೆ ಶಿಕಾರಿಲ್ಲ ಭಿಕಾರಿಲ್ಲ ಗಾದಿರಿ ಆಯ್ತಲ್ಲ. ಸಿಕ್ಕರೆ ಎಲ್ಲರೂ ಬೇಕಾರೆ ಅಂತ. ಆಮೇಲೆ ಬೆಲೆ ಎಲ್ಲ ಬಿಟ್ಟ ಮೇಲೆ ಒಂದು ಹಿಂಗೆ ಚೆಕ್ ಮಾಡೋಣ, ಮೀನು ಯಾವ ಸೈಜ್ ಅದಾವೆ ಅಂತ ನೋಡೋಣ. ಹಾಂ ನೋಡಂತಪ್ಪ ಆಮೇಲೆ ಸರಿ ಬೆಳೆ ಬಿಡೋ ಅಲ್ಲಿ ಅಲ್ಲ. ಹಾಂ ಬೆಳೆ ಬಿಟ್ಟಾದ್ಮೇಲೆ ಬಿಡ್ಬೋದು, ಗಾಳಿ ಕಡಿಮೆ ಆತಲ್ಲ. ಹಾಂ ಆಗಲೇ ಭಾರಿ ಗಾಳಿ ಬೀಸ್ತಿತ್ತು, ಇವಾಗ ಕಡಿಮೆ ಆಯ್ತು ಒಂದೇ ಸರಿಗೆ. ನಾನು ದೋಣಿಯಲ್ಲಿ ಕಾಲಿಟ್ನಲ್ಲ ಅದಕ್ಕೆ. ಅದು ಒಂದು ಒಬ್ಬೊಬ್ರು ಕಾಲ್ಕೊಡ ಅದು ಅಲ್ಲ, ಹಾಂ ಕಾಲ್ಕೋಣ ಅಂತಲ್ಲ, ಇದು ವಾತಾವರಣ ಆ ಥರ. ಮಧ್ಯಾಹ್ನ ಜಾಸ್ತಿ ಗಾಳಿ ಬೀಸ್ತೈತೆ, ಸಂಜೆ ಟೈಮ್ ಗಾಳಿ ಕಡಿಮೆ. ಸದ್ಯಕ್ಕೆ ಮಳೆ ಕೈ ಕೊಡ್ತಲ್ಲ, ಹೋಗಿ ಗೊಬ್ಬರ ಹಾಕಿ ಬಂದಿದ್ದೀನಿ ತೋಟಕ್ಕೆ. ಏನು ಮಾಡೋದು ನೋಡಿ, ಇದು ಕೆರೆನ ಹಂಗೆ ಅದು. ಅದೇ ಹಳೆ ಬಲೆ ಅಲ್ಲ ಅದು. ರಿವರ್ಸ್ ಗೇರ್ ಹಾಕೋದು ಹಿಂಗೆ ಹಿಂಗೆ. ಶಬಾಷ್. ಅದು ಇದು ಹುಟ್ಟು ಈ ಥರ ರಿವರ್ಸ್ ಮಾಡಿಬಿಟ್ರೆ ಅದು ರಿವರ್ಸ್ ಗೇರ್. ಮುಂದೆ ಈ ಥರ ಹೇಳಿದ್ರೆ ಫಸ್ಟ್ ಗೇರ್, ಸೆಕೆಂಡ್ ಗೇರ್, 3rd 4th 6th. ಈ 6 ಗೇರ್ ಐತೆ ಇದಕ್ಕೆ. ಹೌದಾ ಚಿಕ್ಕಮ್ಮ? ಎಲ್ಲ ಕಡೆಗೂ 5th ಗೇರ್ ಲಾಸ್ಟ್ ಇದ್ರೆ ಇದಕ್ಕೆ 6th ಗೇರ್ ಐತಂತೆ ಈ ದೋಣಿಗೆ. ನಾನು ಗೇರ್ಲೆಸ್ ಅದು ತಿಳ್ಕೊಂಡಿದ್ದೆ, ಇವತ್ತೇ ಫಾರ್ ದ ಫಸ್ಟ್ ಟೈಮ್ 6 ಗೇರ್ ಐತೆ ಅಂತ ಗೊತ್ತಾಗಿದ್ದು. ಮತ್ತು ಗಾಳಿ ಜಾಸ್ತಿ ಬೀಸಿದ್ರೆ ಮತ್ತು ಹೀಗೆ ಹಿಂಗೆ ಹೀಗೆ ಅದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದ್ದೆ ಬಿಡು. ಆಮೇಲೆ ಸೈಡ್ ದಬ್ಬಕ್ಕೆ ದಬ್ಬಕ್ಕೆ ಹಿಂಗೆ ಈಗ ಹಾಕಿ ದಬ್ಬ ಹೀಗೆ ಸೈಡಿಗೆ ದಬ್ಬಕಂದ್ರೆ ನೋಡಪ್ಪ. ನೋಡಿ ಗೈಸ್, ದೋಣಿ ಯಾವ ಥರ ಹೊಡಿತಿದ್ದಾರೆ ಅಂತ. ತೆಪ್ಪ ಬಲೆ ಬಿಟ್ಟು ಒಂದು ವಾರ ಆಯ್ತಲ್ಲ, ಅದಕ್ಕೆ ಬಲೆ ಸ್ವಲ್ಪ ಇದಾಗಿದೆ, ಜಡ್ಡು ಥರ ಆಗಿಬಿಟ್ಟಿದೆ. ಆಗಲೇ ಬಲೆ ಬಿಡಿಸಿದ್ರು, ಹಂಗಾದ್ರೂ ಸ್ವಲ್ಪ ಜಡ್ಡು. ಅದೇ ಇದು ನೋಡಿ ಯಾವ ಥರ ಬಿಡಿಸ್ತಾ ಇದೆ. ಬಲೆ ಕ್ಲೀನಾಗಿ ಬಿಡಿಸಿ ಆಮೇಲೆ ಕೆರೆ ಒಳಗೆ ಹಾಕ್ತಾ ಇದ್ದಾರೆ. ಇವಾಗ ಬಿಟ್ಟು ಬೆಳಿಗ್ಗೆ ಒಂದು 4 ಗಂಟೆಗೆ ಬಂದು ತೆಗಿತಾರೆ. 4 ಗಂಟೆಗೆ ಬಂದರೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ತನಕ ಎಲ್ಲ ಕ್ಲೀನಾಗಿ ತೆಗೆದು ಹೊರಗಡೆ ಬಂದುಬಿಡ್ತಾರೆ. ಇವತ್ತು ಇಲ್ಲೇ ಆಲ್ಟಿಂಗ್ ಇರ್ಬೋದು ಮೋಸ್ಟ್ಲಿ. ಎಲ್ಲ ಆಟಿಂಗಪ್ಪ ಇಲ್ಲೇ. ಹಾಂ, ಇಲ್ಲೇ ಆಲ್ಟಿಂಗ್. ಗೈಸ್, ಇಲ್ಲಿ ಏನಾರು ಆಲ್ಟಿಂಗ್ ಆದರೆ ನೈಟ್ ವೀಡಿಯೋ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ನಾನೇನಿರಲ್ಲ, ಇಲ್ಲಿ ಬೈಕ್ ತಗೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಇವರು ಇಬ್ಬರು ಇದ್ದರೆ ಇರ್ತಾರೆ ಅಷ್ಟೇ. ಸುಬ್ಬಣ್ಣ ನಮ್ಮ ಚಿಕ್ಕಪ್ಪ ಇರ್ತಾರೆ. ನಾನು ಹೋಗ್ತೀನಿ ಬೈಕ್ ತಗೊಂಬಂದಿನ. ದೂರ ಏನಿಲ್ಲ, ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಐತೆ ಅಷ್ಟೇ ನಮ್ಮೂರು. ಅರ್ಧ ಗಂಟೆ 1/4 ಗಂಟೆ ಜರ್ನಿ. ನಿಧಾನಕ್ಕೆ ಹೋದ್ರು ಒಂದು ಅರ್ಧ ಗಂಟೆ ಆಗುತ್ತೆ. 20 ನಿಮಿಷ ಜರ್ನಿ. 20 ನಿಮಿಷ ಜರ್ನಿ. ತಾವ್ರೆ ನೋಡಿ ಗೈಸ್, ತಾವ್ರೆ. ಇಲ್ಲಿ ಚೋಡಮ್ಮ ದೇವಸ್ಥಾನ ಒಂದಿದೆ. ಆ ಕಡೆ ಚೋಡಮ್ಮನ ದೇವಸ್ಥಾನ ಐತಂತೆ, ಒಳ್ಳೆ ಪವರ್ಫುಲ್ ಚೋಡಮ್ಮ. ಒಂದ್ಸರಿ ಇಲ್ಲಿ ಇದು ಚಿಕನ್ ಮಾಡಿದ್ರಲ್ಲ ನೀವು, ದನಕ್ಕೆ ಹೊಡಿ, ಏನು ಪ್ರಾಬ್ಲಮ್, ಸ್ಪೀಡ್ ಏನಿಲ್ಲ. ಇದು ಚೋಡಮ್ಮ ದೇವಸ್ಥಾನ ಇದು. ತಾವ್ರೆ ಒಂದು ಕಾಣ್ತಿಲ್ಲಪ್ಪ, ಎಲ್ಲ ಎಲೆ ಕಾಣ್ತದ. ತಾವ್ರೆ ಎಲೆ ಕಾಣ್ತದ. ಸೆಂಟ್ರ್. ಹಾಂ, ಸೆಂಟ್ರ್ ಅಲ್ಲಿದ್ದಾವೆ. ಸೆಂಟ್ರಲ್ಲಿ ಅಲ್ಲಿದ್ದಾವೆ. ತಾವ್ರೇನ ಅದು? ನಾನೆಲ್ಲ ಇದು ಬೆಳ್ಳಕ್ಕಿ ಕುಂತಿದ್ದಾವೆ ಅಂತ ತಿಳ್ಕೊಂಡಿದ್ದೆ. ನೋಡಿ ಗೈಸ್, ಅದನ್ನು ಬೆಳ್ಳಕ್ಕಿ ಅಂತ ತಿಳ್ಕೊಂಡಿದ್ದೆ, ಅವೆಲ್ಲ ತಾವ್ರೆ ಅಂತೆ. ಆ ಕಡೆ ಹೋದರೆ ಒಂದು ಕಿತ್ಕೋಬೇಕು. ಸೂರ್ಯಾಸ್ತ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೋಡ್ರಿ ಇಲ್ಲಿಂದ. ಬೆಟ್ಟದ ಮೇಲೆ ಹೋಗಿ ಒಂದ್ಸರಿ ವಿಡಿಯೋ ಮಾಡಬೇಕು, ಸೂರ್ಯಾಸ್ತ ಆಗೋದು ಚೆನ್ನಾಗಿರುತ್ತೆ. ಸುಬ್ರಣ್ಣ, ಗಾಡಿ ಎಷ್ಟು ಮೈಲೇಜ್ ಎಷ್ಟು ಕೊಡ್ತದೆ ಇದು? ನಮ್ಮದು ದಮ್ ಮೆಷನ್ ಅಷ್ಟೇ ಹೊಡ್ಕೊಡ್ತದೆ ಮೈಲೇಜ್. ಅದು ಪೆಟ್ರೋಲ್ ಡೀಸೆಲ್ ಏನು? ಪೆಟ್ರೋಲ್ ಡೀಸೆಲ್ ಎಲ್ಲ ಮಿಕ್ಸ್. ಅದು ಇದು ಎಣ್ಣೆ ಎಲ್ಲ ಕಡೆ ಸಿಗುತ್ತೆ. ಇದ್ರದ್ದು ಇವ್ರ ಎಣ್ಣೆ ಸುಬ್ರಣ್ಣಂದು ಈ ಗಾಡಿಗೆ ಏನು ತೊಂದರೆ ಇಲ್ಲ ಅಲ್ಲ? ಬರೀ 65 ಅಷ್ಟೇ ಅದು ಹಿಡಿಯೋದು. ಎಷ್ಟು? ಬರೀ 65. ಬರೀ 65? ಯಾವ್ದು ಬ್ರ್ಯಾಂಡ್ ಅದು? ಅದು ಯಾವುದೋ ಒಂದು ಬ್ರ್ಯಾಂಡಪ್ಪ ಅದು. 65 ರೂಪಾಯಿದು. ಹಾಂ,
ನೋಡಿ ಗಾಯ್ಸ್, ಈ ದೋಣಿಗೇನು ಪೆಟ್ರೋಲ್ ಹಾಕಲ್ಲ, ಇವ್ರು ಹಾಕ್ಯಂತಾರಂತೆ ಪೆಟ್ರೋಲ್ 65 ರೂಪಾಯಿದು. ಆ ಥರದ್ದು ಪೆಟ್ರೋಲ್ ಹಾಕಿದ್ರೆ ಅವ್ರು ಮುಂದಕ್ಕೆ ಹೋಗೋದು. ಮತ್ತೆ ಅಷ್ಟಿದೆ ಮಾಡೋದು. ನೋಡಿ ಏನಾಗೈತೆ ಅವಸ್ಥೆ ಅಂತ ಇದು. ಈ ಥರ ಎಲ್ಲ ಕಷ್ಟಪಟ್ಟು ಬಲ ಬಿಡಬೇಕು. ಅದೆಲ್ಲ ಜಡ್ಡಲ್ಲ, ಗಲೀಜು ಅದು. ಸೊಪ್ಪು ಸೊಪ್ಪಲ್ಲ ಅದು, ಗಲೀಜು ಅದು. ಅದೇ ನೀರಿನ ಸೊಪ್ಪು, ನೀರಿನ ಗಲೀಜು ಒಳಗಡೆ ಇರ್ತದಲ್ಲ. ತಾವ್ರೆ ಹೋಗಾಯ್ತತ್ಲಾಗೆ ಯಾಕೆ ಹಾಕ್ತೀರಿ ಗಣ ಅಲ್ಲಿ ಎದ್ದು ಮಾಡತ್ಲಾಗೆ ಯಾಕೆ ದೂರ ಮಾಡ್ಲಾಗೆ ಯಾಕೆ ನಿಧಾನ. ಯಾಕಂದ್ರೆ ಗಾಣಲ್ಲಿ ಕೆರೆ ಓನರ್ ಬಂದು ಬಲೆ ಬಿಟ್ಟಿದ್ರು, ಧೈರ್ಯವಾಗಿ ಗಾಣ ಹಾಕೊಂಡ್ಬಿಟ್ಟಿದ್ದೀರಾ. ಮತ್ತೆ ಗಾಣ ತೆಗಿ ಅಂದ್ರೆ ಮತ್ತೆ ಅವರಿಗೆ ಜೋರು ಮಾಡ್ತಿದ್ದೀರಾ. ಕೆರೆಯವ್ರು ಬಂದು ಗಾಣ ತೆಗಿ ಅಂದ್ರೆ ಮತ್ತೆ ಅವರಿಗೆ ಜೋರು ಮಾಡ್ತಿದ್ದೀರಾ. ಮತ್ತೆ ತೆಗೀರಿ ಗಾಣ, ಮತ್ತೆ ಬಲೆ ಬಿಡ್ತಾ ಇಲ್ಲ ಅಲ್ಲ, ಬಲೆ ಬಿಡೋದು ಕಾಣ್ತಾ ಇಲ್ಲ. ಗಾಣ ತೆಗೀರಿ ಈಗ, ಮತ್ತೆ ಅವರಿಗೆ ಜೋರು ಮಾಡ್ತಿರಲ್ಲ, ಯಾಕೆ ಏನು ಅಂತ. ಚಲ್ ಯಾಕೆ ಬರ್ತದೆ ಅಲ್ಲೇ ಬರ್ತದೆ ತಡಿ. ವಿಡಿಯೋ ತೆಗಿಯೋ. ಏನಣ್ಣ ಗಾಣ ಬಿಟ್ಟಿದ್ರ ಏನು? ಅವ್ರು ವಿಡಿಯೋ ತೆಗಿ, ಅಲ್ಲಿ ಕೊಡೋಣ. ಆಮೇಲೆ ಅದು ಏನು ಮಾತಾಡ್ತಾರೆ ಮಾತಾಡಿ. ನೋಡಿ ಗೈಸ್, ಕೆರೆಗೆ ದುಡ್ಡು ಕಟ್ಟಿ ಮೀನಿನ ಮರೆ ಎಲ್ಲ ಬಿಟ್ಟು ಕಾದಿ ಇದೆಲ್ಲ ಮಾಡಿದ್ರು ಇಲ್ಲಿ ಯಾರೋ ಗಾಣ ಬಿಡ್ತಾ ಇದ್ದಾರೆ. ಈ ಥರ ಆದ್ರೆ ಹೆಂಗೆ ಕೇಳ್ಬೇಕು. ಮೀನು ಕೇಳಿದ್ರೆ ಇವರೇ ಕೊಡ್ತಾರೆ ಮೀನು. ನಾಳೆ ಬೆಳಿಗ್ಗೆ ಬಂದು ಏನು ಮಾತಾಡ್ಬೇಡ, ಸುಮ್ಮನೆ ಅವ್ರು ವಿಡಿಯೋ ಹೋಗಿ ಅದು ಕೆರೆ ಓನರ್ ಹತ್ರ ಬಿಟ್ಬಿಟ್ರೆ ಕೂಲ್ ವಾತಾವರಣ. ತಾವರೆ ಇಲ್ಲಿದೆ ನೋಡಿ, ತಾವ್ರೆ ಹೂವು. ತಾವರೆ ಹೂವು. ನಿಧಾನ. ಗಾಳಿ ಇವಾಗ ಜಾಸ್ತಿ ಆಗ್ತದೆ ನೋಡಿ. ಗಾಳಿ ಜಾಸ್ತಿ ಆಯಿತು. ತುಂಬ ಗಲೀಜಾಗಿಬಿಟ್ಟಿದೆ ಬಲೆ ನೋಡಿ. ಇದೆಲ್ಲ ಕ್ಲೀನ್ ಮಾಡಿ ಬಿಡಿಸಿ ಬೆಲೆ ಹಾಕಿ ಇದು ಮಾಡಬೇಕು. ಫುಲ್ ಬ್ಲಾಕ್ ಆಗಿತ್ತು ಅದು, ಎಲ್ಲ ಫುಲ್ ನೆಚರ್ ಆಗೈತಿ. ತಾವ್ರೆ ಹೂವ ಬೆಳಿಗ್ಗೆ ಅರಳತತ್ತಲ್ಲ ಅದು. ನೋಡ ಕಿತ್ಕೊಳ ಬೇಡ ನೋಡ್ರಿ. ಗೈಸ್, ತಾವ್ರೆ ಹೂವು ನಮ್ಮ ಸುಬರ್ಣ ಕಿತ್ಕೊಡ್ತು. ಆ ಕಡೆ ಬ್ಯಾಡ ಬಿಡು, ಮಗ್ ಬೇಡ, ಹೂ ಸಾಕು. ಕೊಟ್ಟೆ ಹೂವು ಕಿತ್ತೋದು. ಹೊರಗಡೆ ಒಳ್ಳೆ ಎಲ್ಲ ಹೂವು ಆಗ್ಬಿಟ್ಟಿದೆ, ಅರಳು ಬಿಟ್ಟಿದ್ದಾರೆ. ಗಾಳಿ ಸ್ಟಾರ್ಟ್ ಆಯ್ತು ಇವಾಗ. ಇವಾಗೇನು ಗಾಳಿಗೆ ಅಪೋಸಿಟ್ ಇಲ್ಲ, ಗಾಳಿನೇ ಕರ್ಕೊಂಡ್ ಹೋಗತ್ ನಿಮ್ಮನ್ನ ಅಲ್ಲ. ಆ ಕಡೆ ಹೋದ್ರೆ ನಿಮ್ ಮಧ್ಯೆ ಬಿಡ್ತೀರಾ ನನಗೆ ಹೋಗಿ ಸೆಂಟ್ರ್ ಹೋಗ್ಬೇಕು. ಇಲ್ಲ, ಒಂದ್ 20 kg ಬಲೆ ಇದ್ರೆ ಸಾಕು ಈ ಕೆರೆಗೆ. ಕಮ್ಮಿ ಅದ, 1 ಕ್ವಿಂಟಲ್ ಬಲೆ ಬಿಡ್ಬೋದು ಇದಕ್ಕೆ. ಹೌದಾ?
ಏನಪ್ಪ ನಾವು ಬಿಡೋ ಲೆಕ್ಕದಾಗಿರೋದು ಕಷ್ಟ ಅದು. ತೀರಾ ಹತ್ರ ಬಿಟ್ರೆ ಮತ್ತೆ 1 ಕ್ವಿಂಟಲ್ ಆಕತೆ. ದೂರ ಬಿಟ್ರೆ ಮತ್ತೆ ಸಾಕು 30 ಕೆಜಿ ಬರೆ. ಹೇಳ ಕುಮಾರಪ್ಪ ಸಾಗ ಮೆಲ್ಲಕ್ಕೆ ಹಿಂಗೆ ಈ ಲೆಕ್ಕಕ್ಕೆ ಈ ಸೈಡ ಸಾಕ. ಗಾಯ್ಸ್ ಸೊಪ್ಪು ಸದೆ ಎಲ್ಲ ಮೈ ಮೇಲೆ ಬೀಳ್ತಾ ಇದೆ. ಇದ್ರದ್ದು ನೀರಿಂದು ಎಲ್ಲ ಒಣಗೋಯ್ತಲ್ಲ. 1 ವಾರದಿಂದ ಬಲೆ ಬಿಟ್ಟಿಲ್ಲ, ಹಿಂಗೆ ಸ್ಟಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ ಬಲೆಯಲ್ಲಿ. ಅದೆಲ್ಲ ಒಣಕೊಂಡ್ಬಿಟ್ಟಿದೆ ಅದರಲ್ಲೇ ಗಂಟಲ್ಲಿ. ಇವಾಗ ಜಾಡ್ಸಿ ಎಲ್ಲ ಕ್ಲೀನ್ ಮಾಡಿ ಬಲೆ ಹಾಕ್ತೈತಲ್ಲ, ಎಲ್ಲ ಮೈ ಮೇಲೆ ಬರ್ತೈತೆ. ರೈತರ ಕೆಲಸಪ್ಪ ಅದು. ರೈತರ ಕೆಲ್ಸ. ಕೈ ಕೆಸರಾದರೆ ಬಾಯಿ ಮೊಸರು ಅಲ್ಲ. ಸ್ವಲ್ಪ ಈಗ ಬಲೆ ಆ ಕಡೆ ಬೀಳ್ತೈತಿ, ಇದು ಅದ್ರ ಮೇಲೆ ಬೀಳ್ತೈತಿ. ಇಲ್ಲಂತಾವ್ರೆ. ಸ್ವಲ್ಪ ಮಿಸ್ ಆಯ್ತು ಅಲ್ಲಿಗೆ. ಹೇಳಿಲ್ಲ ಮತ್ತೆ ಪಕ್ಷಿಗಳ ಹಾರಾಟ, ಒಳ್ಳೆ ಇಂಪು ಮಧುರವಾದ ಗಾಯನ. ಈಗ ಅಲ್ಲಿ ಸ್ವಲ್ಪ ಟೆಸ್ಟ್ ನಡೀತಪ್ಪ ಅಲ್ಲಿ. ಈಗ ನಿಧಾನ ಇರ್ಬೇಕು ಮನುಷ್ಯ. ಜಾಸ್ತಿ ಜಗಳ ಮಾಡ್ಬಾರ್ದು. ಜಾಸ್ತಿ ಏನಿಲ್ಲ. ಅದನ್ನ ಫೋಟೋ ಹೊಡ್ಕಲ್ಲ. ಇವು ಇದ್ದೂರವರೆಗೂ ಕೆರೆ ಇರುವವರೆಗೂ ನಡೀತತೆ. ನಿಮ್ಗೆ ಯಾಕೆ ಸುಮ್ನೆ ಬಲೆ ಬಿಡೋರಿಗೆ ಅದೆಲ್ಲ ಹೇಳ್ಬೇಕಾಗ ನಾವ್ ಆತಾಗೆ ನೀನ್ ಹೇಳಿ. ಇವಾಗ ಅಂದ್ರೆ ಜೋರ್ ಮಾಡ್ಬೇಡ, ನಿಧಾನಕ್ಕೆ ಹೇಳೋಣ. ನಾವ್ ಜೋರ್ ಮಾಡ್ತೀವಿ ಅಷ್ಟೇ ನಾವು. ಅಲ್ಲ ಅವ್ರಾಗೆ ನಿನ್ಗೆ ಜಗಳ ಬೇಡ, ನೀನ್ ಬಿಡ್ಬೇಡ. ನೀನಾಗೆ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡ ಅಂತ ಹೇಳಿದ್ದು. ಅದೆಲ್ಲ ನಾವು ಎನಿ ಟೈಮ್ ಅಡ್ಡಾಡೋದಿಲ್ಲ ಈ ಜಾಗದಾಗೆ. ಹೌದೌದು. ನೀವು ಅಪ್ರೂಪ ಬಂದು ಹೋಗ್ರಿ ನೀವು. ನಾವಿಲ್ಲಿ ಎನಿ ಟೈಮ್ ಅಡ್ಡಾಡೋದಾವ ಇಲ್ಲಿ. ಅಲ್ಲ ಅದು ನಿಜ. ನೀವು ಸ್ವಲ್ಪ ಅಪ್ರೂಪ ಒಂದ್ಸಲ ಬಂದು ಹೋಗ್ತೀರಿ ನೀವು. ನಾವಿಲ್ಲಿ ಎನಿ ಟೈಮ್ ಅಡ್ಡಾಡೋದು. ನಿಮ್ದೇ ಊರಪ್ಪ ಇದು ಅಲ್ಲ. ಈ ವೆಂಕಟೇಶ್ವರ ಕ್ಯಾಂಪ್ ಅಲ್ಲಿ, ನೆಲಕುದ್ರೆ ಅಲ್ಲಿ, ಚಾವಣಿಗಲ್ಲಿ ನಮ್ಮ ಊರು ಇದು. ನಾವ್ ಇವ್ ವಿಡಿಯೋ ಮಾಡಕ್ ಬಂದಿದೀವಿ ನೋಡ್ರಿ. ನಾವ್ ಬರಬೇಕಾದ್ರೆ ಕರೆಕ್ಟ್ ನಿಮ್ಗೆ ಇಲ್ಲಿ ಗಾಣ ಹಾಕರು ಸಿಕ್ಕರು. ಒಳ್ಳೆ ವಾತಾವರಣನೇ ಐತೆ, ಗಾಳಿನೂ ಕಮ್ಮಿ ಐತೆ. ಏನ ತಗೋಣ ಈಗ ತಗೋಣ ಹೇಳ್ತೀರ ಅತ್ಲಾಗೆ. ಗಾಣ ಬಿಟ್ಟಿದ್ರೆಲ್ಲ ಕೇಳು ಫಸ್ಟ್. ಗಾಣ ಬಿಟ್ಟಿದ್ರ ಎಲ್ಲ ಕೇಳು ಅಂತಂದೆ. ಯಾರು? ನಾವೇ ಹಿಡಿದ ಕೆರೆ ಇದು. ಕೆರೆ ಇವ್ರದೇ ಅಣ್ಣ ಇದು, ಅದಕ್ಕೆ ಹೇಳ್ತಿರೋದು ಇವ್ರು. ಗಾಣ ಈಗ ಹೇಳ್ತೀನಿ ಈಗ. ಬಸಳ್ಳಿಯರು ಬಸವಣ್ಣ ತಮ್ಮ ಹೊಡಿ ಫೋನ್ ಮಾಡಿ. ಬಸವಣ್ಣ ಮಾಡ ಬಸವಣ್ಣನಿಗೆ ಮಾಡು. ಬರ್ತೀನಿ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ. ಹಂಗಂದ್ಯ ಯಾವ್ದೋ ಬೇರೆಯವ್ರನ್ನ ಅಂತ ಹೇಳ್ದೆ. ಮಾಡು ಹಂಗಂದ ಏನು ಮಾಡು. ಬಲೆ ನಡಿ ಮಾತಾಡ್ಸ. ಇಲ್ಲಿ ಬಲೆ ಹಾಕಂತ ಅಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಬರ್ತೀವಿ ಮಾತಾಡ್ಸಕ್ಕೆ. ಅಣ್ಣವ್ರಾಗ್ಲೇ ನಮ್ಮ ಕೆರೆ ಒಂದರಿ ಫೋನ್ ಮಾಡಿದಾರಂತೆ. ಫೋನ್ ಮಾಡಿ ಇದು ಗಾಣ ಹಾಕಿದಾರಂತೆ. ಮಾತಾಡ್ಬಾರಪ್ಪ ಅಂದೆ, ಅದಕ್ಕೆ ಕೇಳ್ತೈತನಪ್ಪ. ಬಸವಣ್ಣ ಗಾಣ ಬಿಡ್ತಾರ ಹೇಳವ್ರಿಗೆ.
ಹಾ ಸರಿ. ಈಗ ತಗೊಂಡ ಕಾಣ ಈಗ ಆಯ್ತು ಹ್ಞೂ ಈಗ ಹೇಳ್ದೆ ಬಿಡು ಹೋದ ನೀವೇ ಬೇಡ ನಡಿ. ಹೇಳ್ರಿ ಈಗ ಹಾ ಹೂ ಅಣ್ಣ ಈಗ ತಗೊಂಡ ಕಾಣ ಈಗ ತಗೊಂಡ ಕಾಣ ಮುಗಿತು ಈಗ ಒಂದರಿಗೆ ಮಾತಾಡಿದಾರಲ್ಲ ನಡಿ. ತಗೊಂಡ ಕಾಣ ಅವ್ರು ಈಗ ಮಾತಾಡ್ತಾರೆ ಅವ್ರು ಗಾಣನ ಬಿಡ್ಕೊಳ್ಳಿ ಬಂದ್ ಬಲ್ಯಾರ ಬಿಡ್ಕೊಳ್ಳಿ ನಮಗೆ ಯಾಕೆ ಬೇಕು? ಅಲ್ಲ ಒಂದ್ ವಿಚಾರ ಹೇಳ್ತಾರೆ ನಾನು ಮಾತಾಡಿದ್ಮೇಲೆ ಬಗೆಹರಿತು ಅದು ನಾವು ಮಾತಾಡಕ್ಕಿಲ್ಲ ಅಲ್ಲಿ ಯಾವ್ದಲ್ಲ ಅಣ್ಣ. ಗಾಯಸ್ ಅವರು ಕೆರೆ ಒಂದರಿಗೆ ಫೋನ್ ಮಾಡಿದ್ದಾರೆ. ಸೊ ಸಮಸ್ಯೆಯಲ್ಲಿ ಪರಿಹಾರ ಆಯಿತು. ಬಳೆ ಬಿಡು ಅವ್ರು ಏನಂತಾರೆ ಗಾಣ ಹಾಕ್ತಿದ್ರು ನೀವೇನು ಅಂದಿಲ್ಲಪ್ಪ ಬಲೆ ಬಿಟ್ಟು ಅಂತ ನಮಗೊಂದು ಮಾತು. ಕಾಣ ಕೂಡ ಇಲ್ಲ ಅಷ್ಟಲ್ಲಿ ಬಿಡಲ್ಲ ಬಲಿಗೆ ಇಲ್ಲ ಗಾಣಕ್ಕೆಲ್ಲ ಬೆಳ್ಬೇಕು ಅದು ಏನೋ ಬೇಜಾರಾಗದಂತ ಟೈಮ್ ಹಚ್ಚಿ ಕುತ್ಕೋಬೇಕು. ಅವ್ರಿಗೆ ಯಾಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಒಂದು ಹೇಳ್ಬೇಕಪ್ಪ ಒಂದು ಮಾತು ಹೇಳ್ಬೇಕು ಅಲ್ಲ ನಿಮ್ದು ಕರೆಕ್ಟ್ ಐತೆ ಅವ್ರದ್ದು ಕರೆಕ್ಟ್ ಐತೆ. ಇಲ್ಲ ಇಬ್ಬರದು ಕರೆಕ್ಟ್ ಐತಿ ಸರಿ ಐತಿ. ಅವರು ಡೌಟ್ ಬೇರೆ ಅಂತ ಅವರು ಈಗ ನೀವು ಕೇಳಿದ್ದು ಕರೆಕ್ಟ್ ಐತೆ ಅವರು ಮತ್ತೆ ಫೋನ್ ಮಾಡಿದ್ದು ಕರೆಕ್ಟ್ ಐತೆ ಬಿಡ್ರಿ. ಅಲ್ಲ ನೀವು ಮಾಡಿದ್ ಕರೆಕ್ಟ್ ಐತಿ ಮತ್ತೆ ಹಂಗಿರ್ಬೇಕು. ಹಂಗಿದ್ರೆ ಯಾರು ಬೇರೆ ಬರಲ್ಲ. ಗೊತ್ತು ಅಲ್ಲ ಇದ್ದೂರ ಅಂದ್ಮೇಲೆ ಮತ್ತೆ ಎಲ್ಲರಿಗೂ ಹಕ್ಕಿ ಇರೋದು ಮತ್ತೆ. ದೊಡ್ಡ ಜಗಳ ಆಗತ್ತೆ ಅಂತ ಕಂಡಿದ್ದೆ ಇಲ್ಲಿ ಸ್ಟಾಪ್ ಆಯ್ತು. ಬೆಳಿಗ್ಗೆ 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 ಹೀಗೆ ಇಲ್ಲೇ ಆಲ್ಟಿ ಹೊತ್ತು ಬೆಳಗ್ಗೆ 8 ಬೆಳಿಗ್ಗೆ 8 ಗಂಟೆ ಇಲ್ಲೇ ಇರ್ತೇವೆ ರಂಡಿಗೆ. ಅಲ್ಲಿ ಮೂಲೆಗೆ ಆ ಮೂಲೆಗೆ ಇರ್ತೀವಿ ಜಾಲಿ ಮರ ಅಲ್ಲಿ ಆ ಕಡೆ ಇದು ದಂಡೆ ಐತಲ್ಲ ಅಲ್ಲಿರ್ತಾರೆ. ಅಯ್ಯೋ ಅದಲ್ಲ ನಿನಗೂ 2 ಸಲ ತಲೆಗೆ ಅಲ್ಲಿ ಕುರಿ ಇದೆ. ದೊಣ್ಣೆ ಹೊಡಿ ಗೊತ್ತಾಯ್ತಣ್ಣ ನಮಗಂತದಾನೆ. ಕುರಿ ಮೈಸೂರು ಬಂದಿದ್ದಾರೆ ಇಲ್ಲಿ ಕೆರೆ ಪಕ್ಕ. ಶೀತಕ್ಕಾಗಲ್ಲ ನಮಗೂ ಬಲಿಗೂ ಆಗಲ್ಲ ಅಣ್ಣ. ಬೆಳಿಗ್ಗೆ ಬರ್ರಿ ಅಲ್ಲಿ ಆರಾಮ ತಗೋಣಂತ್ರಿ. ಸುಮ್ಮನೆ ಯಾಕೆ ತಲೆ ಕೆಡಿಸಿ ಅಂತೀರ? ಬಲೆಲ್ಲ ಪೀಸ್ ಆಗಿದಾವಲ್ಲ, ಕಟ್ ಆಗಿದೆ. ಆ ಕಡೆ ತಗ, ಇಲ್ಲಾಂದ್ರೆ ಬರೀ ಟೈಟ್ ಆಗಿದೆ. ಬಿಡ್ಸೋದಾಗಿಲ್ಲ ಬಂತೇನ್ರಿ ಒಣಗೈತಲ್ಲ ಗಂಟು ಊಟ ಹಾಕ್ರಿ. ಅದು ಯಾಕೆ ಗಂಟು ಊಟ ಹಾಕ್ರಿ ಹೇಳ್ತೀನಿ. ಉಲ್ಟಾ ಪಲ್ಟಾ ಯಾಕೆ ಮಾಡ ಇನ್ನು 2 ಗಂಟೆ ಇದಾವೆ. 6 ಗಂಟೆಗೆ ಎಂಟ್ರಿ ಕೊಟ್ಟಿದ್ದು. ಹೋಗೋಷ್ಟೊತ್ತಿಗೆ 7-7:30 ನೀರೇ ನೋಡಬಹುದು. ನೀರ್ನಾಗಿ ಎಲ್ಲ ನೀರ್ನಾಗಿ ಹಾಲು ಹೋದ್ರಲ್ಲಿ ತಗೊಂಡಲ್ಲಿ ಕಾಣ್ತಾ ನೀರೇ ಅದು ಕಾಣ್ತಲ್ಲಿಗೆ ಇಲ್ಲ ಕಂಡಿಲ್ಲ. ಅದೇ ಮುಂದೆ ಮುಂದಲ್ಲಿ ಇಲ್ಲೈತಲ್ಲ. ಅದ್ರ ಸೆಂಟ್ರ್ ಸೇಮ್ ಹಾವು ಬರೋಕೆ ಮಾಡ್ತೀನಿ ನೋಡೋದು. ಅದೇ ಗಾಯ್ಸ್ ಈ ಕೆರೆಯಲ್ಲಿ ನೀರ್ನಾಯಿ ಇದಾವೆ. ನೀರ್ನಾಯಿ ಇದ್ರೆ ಮತ್ತೆ ಮೀನು ಬೆಳವಣಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಬಲೆಗೆ ಬಿದ್ದಿರೋಂಥ ಮೀನಿನೆಲ್ಲ ನೀರ್ನಾಯಿ ಹಿಡಿದು ತಿಂದ್ಬಿಡ್ತವೆ. ನೀರ್ನಾಯಿ ಭಾಳ ಇದಾವೆ. ಏನಪ್ಪ ನೀರ್ನಾಯಿ. ಇಲ್ಲೊಂದೈತಲ್ಲ, ಇಲ್ಲೊಂದೈತೆ. ಬಲೆ ಬಿಡ್ತಿದ್ರಲ್ಲ ಅದಕ್ಕೆ ಚೆಕ್ ಮಾಡ್ಕೊಂತ ಬರ್ತದೆ. ಬಲೆ ಬಿಡೋದು ನೀವು, ಮೀನು ಹಿಡಿಯೋದು ಅವು. ನೀರ್ನಾಯಿ, ಬಾತ್ಕೋಳಿ ಇದಾವೆ, ನೀರ್ನಾಯಿ ಇದಾವೆ, ಆಮೇಲೆ ಬೆಳ್ಳಕ್ಕಿ ಇದಾವೆ, ಆಮೇಲೆ ನೀರ್ ಕೋಳಿ ಇದಾವೆ. ಮತ್ತೆ ಏನೇನದಾವಣ ಇಲ್ಲಿ ನೋಡೋಣ. ದೊಡ್ಡ ಮೀನು ಇದಾವೆ, ಜುಲಾಬಿ, ಕಾಟ್ಲಾ, ರವ್ವು, ಗೌರಿ, ಮತ್ತೆ ಹಾವು ಮೀನು. ಆ ಮೀನಿದ್ರಾಗ ಹಾ ಮುರುಗುಡು ಮೀನು ಇದಾವಂತೆ. ಹಾವು ಮೀನಿಲ್ಲ. ಹಾವು ಮೀನ್ ಇರ್ಬೇಕಾಗಿತ್ತು ಗೈಸ್. ಹಾವು ಮೀನ್ ತುಂಬಾ ಒಳ್ಳೇದು ಹೆಲ್ತಿಗೆ. ತುಂಬಾ ದಿವಸ ಆತ ಹಾವು ಮೀನ್ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ತಿನ್ಬೇಕಂತ. ಹಾವು ಮೀನು ಆಯುರ್ವೇದಕ್ಕೆಲ್ಲ ಯೂಸ್ ಮಾಡ್ತಾರೆ, ಮೆಡಿಸಿನ್. ಗೊದ್ಲೆ ಮೀನು, ಹಾವು ಮೀನು, ಆಮೇಲೆ ಮಿಶಗೊರ್ಲ ಮೀನು, ಅದನ್ನ
ಗೈಸ್ ಇದು ನೋಡಿ ಗಡ್ಡೆ. ಈ ಗಡ್ಡೆಲಿ ಒಳಗಡೆ ತುಂಬಾ ಮೀನ್ ಇರ್ತವೆ. ಆಮೇಲೆ ಮೇಲ್ಗಡೆ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಎತ್ತಿರ್ತವೆ. ಬಾತ್ಕೋಳಿ ಆಮೇಲೆ ನೀರ್ಕೋಳಿ ಅಂತ ಪಕ್ಷಿಗಳು. ಗೈಸ್ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗಾಳಿ ಜೋರಾಗಿ ಬೀಸ್ತಾ ಇದೆ ಅದಕ್ಕೆ. ಗೈಸ್ ಬಲೆ ಬಿಡೋದೆಲ್ಲ ಮುಗೀತು. ಇವಾಗ ಚೆಕ್ ಮಾಡ್ತಾರೆ. ಗೌರಿ ಇಲ್ಲ, ರವ್ ಸಿಗತ್ತೆ ಅಂತ ಹೇಳ್ತಿದಾರೆ ಅವರು. ಯಾರೋ ಮೀನಿಗೆ ಬಂದಿದ್ದಾರೆ ಇಲ್ಲಿ ಕಾರ್ ತಗೊಂಡು. ನೋಡ್ರಿ ಬಲೆ ಬಿಡೋದು ಎಷ್ಟು ಬೇಗ ಗೊತ್ತಾಗಿದೆ ಊರರಿಗೆ. ಅದೆಲ್ಲ ಕಾರ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಮೀನಿಗೆ ಎಷ್ಟು ಬೇಡಿಕೆ ಇದೆ ನೋಡಿ. ಆದರೂ ಹಳ್ಳಿಯಲ್ಲಿ ಮೀನಿಗೆ ಸ್ವಲ್ಪ ರೇಟ್ ಕಡಿಮೆ. ಎಷ್ಟು ಬೇಡಿಕೆ ಇದ್ರು ಚಿಕನ್ ರೇಟ್ ಜಾಸ್ತಿ ಆಗುತ್ತೆ, ಮಟನ್ ರೇಟ್ ಜಾಸ್ತಿ ಆಗುತ್ತೆ. ಫಿಶಿಂದು ಮಾತ್ರ 10 ರೂಪಾಯಿ 20 ರೂಪಾಯಿಗೆ ಕೊಡೋದು ಆಡ್ತಾರಾಗೆ. ಬಲೆ ಚೆಕ್ ಮಾಡ್ತಾರೆ ಇವಾಗ. ಮೀನು ಎಷ್ಟು ಸೈಜ್ ಇದೆ, ಯಾವ ಮೀನಿದೆ ಅಂತ ಇವಾಗ ತೋರಿಸ್ತಿದ್ದೀನಿ. ಸುಬರ್ಣ ಫುಲ್ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಗೊತ್ತಿಲ್ಲ ಇವತ್ತು ರವ್ ಹೆಣ ಬೀಳತ್ತೋ ಇದು ಕಾಟ್ಲ ಹೆಣ ಬೀಳತ್ತೋ ಗೊತ್ತಿಲ್ಲ. ಮೀನು ಬಿದ್ದರೆ ಬೆಂಡ್ ಇದು ಥರ ಎಳಿತಾವಲ್ಲ, ಒಂದು ಬೆಂಡು ಎಳಿತಿಲ್ಲಪ್ಪ ಯಾಕೆ. ನೋಡಿ ಒಂದು ವಾರ ಆಯ್ತಂತೆ ಬಲೆ ಬಿಟ್ಟು, ಆದರೂ ಒಂದು ಮೀನಿಲ್ಲ. ಬೇರೆ ಕಡೆ ಆದರೆ ಮೀನು ಹಾಕಿದ್ರೆ ಹಂಗೆ ಬಲೆ ಹಾಕಿದ ತಕ್ಷಣ ದುಬಕ್ ಅಂತ ಬಿದ್ದುಬಿಡ್ತದೆ, ಬೀಳ್ತವೆ. ಅಣ್ಣ ನೀನು ಕುತ್ಕೊಂಡ್ ಹೆಚ್ಚೆ, ನಾನು ಹಿಂದ್ಗಡೆ ಕುತ್ಕೊಂಡ್ ಹೆಚ್ಚೆ. ಬೆಲೆ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪಗೆ ಒಂದು 2 ಸಿಕ್ಕರೆ ಸಾಕು ಮೀನು, ನನಗೇನು ಬೇಡ. ಮುರುಗೋಡು ಅಲ್ಲೆಲ್ಲ ಮುರುಗೋಡು ಆದರೆ ನನಗೆ ಮುರುಗೋಡು ಅಂದರೆ ಇಷ್ಟ ಗೈಸ್. ಅಲ್ಲಿ ಒಂದ್ಸರಿ ಒಂದು ವಿಡಿಯೋ ಮಾಡಿದ್ದೆ, ಅಲ್ಲೂ ಮುರುಗೋಡು ಸಿಕ್ಕಿತ್ತು. ಬಲೆ ಬಿಡಿಸ್ತಾ ಇದ್ದಾರೆ, ಮುರುಗೋಡು ಸಿಕ್ಕಿದೆ. ಕಾಟ್ಲ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಮುರುಗೋಡು ಸಿಕ್ಬಿಟ್ಟಿದೆ. ಇದೇ ಮೀನು ಚೆಕ್ ಮಾಡಿದ್ದು ಬಿಟ್ಟಿದ್ರೆ ನಾಳೆ ಅಷ್ಟೊತ್ತಿಗೆ ಸತ್ತು ಎಲ್ಲ ಗಬ್ಬು ಹೊಡಿತಿತ್ತು. ಬೇರೆ ಮೀನು ಅಷ್ಟು ಬೇಗ ಸಾಯಲ್ಲ, ಇದು ಮುರುಗೋಡು ಬೇಗ ಸಾಯುತ್ತೆ. ಮುರುಗೋಡು ಆಮೇಲೆ ಇನ್ನೊಂದು ಮರಳು ಅಂತ ಒಂದು ಮೀನು ಬರುತ್ತೆ, ಅದೊಂದು ಕುಚ್ಚು ಮೀನು. ಹಾಂ, ಕುಚ್ಚು ಮೀನು, ಅವಲು ಕುಚ್ಚು ಅಂತಾರಲ್ಲ, ಅದೊಂದು ಮೀನು. ಬಿದ್ದ ತಕ್ಷಣವೇ ಟಿಕೆಟ್ ತಗೊಂಡ್ಬಿಡ್ತದೆ. ಈ ಜುಲಾಬಿ ಅವೆಲ್ಲ ಬೇಗ ಸಾಯಲ್ಲ. ಏನೋ ಗೊತ್ತಿಲ್ಲ, ಸಾಯಲೇ ಆಗಿ ಹೇಳೋಕ್ಕಾಗಲ್ಲಪ್ಪ. ರಾತ್ರಿ ನೈಟ್ ಬಿಟ್ಟರೆ ಬೀಳ್ಬೋದು, ಹೇಳೋಕ್ಕಾಗಲ್ಲ. ನೈಟ್ ಬೀಳ್ತವೆ, ನೈಟ್ ಪಕ್ಕ ಬೀಳ್ತವೆ. ಈಗಿನ ಬಲೆ ಬಿಟ್ಟಿದ್ದೀರಾ, ತೀರಾ 8 ಗಂಟೆಯಿಂದ 12 ಗಂಟೆ ಟೈಮ್ ಇರುತ್ತಪ್ಪ ಮೀನಿಗೆ. ಅವು ಆಟಾಡೋಕೆ ಬರೋದಿಲ್ಲ. ಅಲ್ಲೇ ಜುಲಾಬಿ. ಹಾಂ, ಬ್ರೇಕ್ ಬಿಡಿಸ್ತಾ ಸೈಡಿಗೆ. ಅದು ಗೈಸ್ ಜುಲಾಬಿ ಒಂದು ಬಿತ್ತು, ಒಂದು ಜುಲಾಬಿ, ಒಂದು ಮುರುಗೋಡು ಸಿಕ್ತು. ಇವಾಗ ಗೋಣಿ ಬಂತ ಈಗ ಬ್ಲಡ್ ಬಂತ, ಬ್ಲಡ್ ಬಂದೇ ಬಿಡ್ತಾ ಇಲ್ಲಿ. ಅಯ್ಯಪ್ಪ, ಜುಲಾಬಿ ಮುಳ್ಳು ಹೊಡಿತಲ್ಲ, ಎಷ್ಟು ಜೀವನ. ನನಗೆ ಮತ್ತೆ ಹೊಡೆದಿದ್ವಿ. ಬಿದ್ದ ತಕ್ಷಣ ರಕ್ತ ನೋಡ್ತಪ್ಪ ಇದು ಜುಲಾಬಿ. ಮುಳ್ಳು ಅಂದರೆ ಮುಳ್ಳು ಜುಲಾಬಿ ಮೀನು. ನೋಡಿ ರಕ್ತ ತುಂಬ ಐತಣ ನಿನಗೆ. ಇದು ಹಸಿರು ಕಲರ್ ಐತೆ. ನೀರು ಕುಡಿ ಸ್ವಲ್ಪ. ಈ ನೀರು ಕುಡಿಯೋಂಗಿಲ್ಲ. ನೀರು ಕುಡಿದ್ರೆ ರಕ್ತ ಬ್ಲೀಡಿಂಗ್ ಕಡಿಮೆ ಆಗತ್ತೆ. ಹಳೇದು ಬಲೆ ಐತಿ ಯಾರ್ದೋ ಇಲ್ಲಿ, ಚೆಕ್ ಮಾಡಿದ್ರೆ ಆಗಿರೋದು. ಈಗ ಇಲ್ಲ ಅಲ್ಲ, ಹೊಸ ಬಲಿಗೆ. ನಾನು ಆ ಕಡೆ ತಿರುಗ್ತೀನಿ. ಯಾರು ಗೊತ್ತೆಲ್ಲ ಗೋರ್ ಬಿಟ್ಟಿದ್ದಾರೆ. ಒಂದು ಕಾಟ್ಲ, ಒಂದು ಗುಲಾಬಿ, ಒಂದು ಮುರುಗೋಡು ಸಿಕ್ಕಿದೆ. ನೋಡ್ಬೇಕಂದ್ರೆ ಒಂದು ರವ್, ಆಮೇಲೆ ಒಂದು ಕಾಟ್ಲ ಸಿಗ್ತಾ ಇಲ್ಲ. ಸುಬರ್ಣ ಫುಲ್ ಸ್ಪೀಡ್, ಟಾಪ್ ಗೇರಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ.
ಅದು ಗೈಸ್ ಇನ್ನೊಂದು ಜಿಲಾಬಿ ಸಿಕ್ಕಿದೆ. ಕಾಟ್ಲ ರವು ಬೀಳೋಂಥ ಅದು ಏನು ಕಾಣ್ತಾ ಇಲ್ಲ. ಅಲ್ಲೆಲ್ಲ ಇವಾಗ ಸಿಕ್ತು ನೋಡಿ, ಇವಾಗ ಸಿಕ್ತು ಅಲ್ಲೆಲ್ಲ ರವು ಮೀನು ಸಿಕ್ತು ನೋಡಿ ನಿಮಗೆ. ಗೈಸ್ ಬಲೆ ಚೆಕ್ ಮಾಡಿದ್ದಾಯ್ತು ಗೈಸ್. ಹೋಗ್ತಾ ಇದ್ದೀವಿ ಇವಾಗ. 4 ಮೀನು ಬಿದ್ದಿದ್ದಾವೆ, 2 ಜಿಲಾಬಿ, 1 ರವು ಮೀನು, ಆಮೇಲೆ 1 ಮುರುಗುಡು ಮೀನು. ಇವತ್ತು ನಮ್ಮ ಚಿಕ್ಕಪ್ಪರ ಮನೇಲಿ ರವು ಮೀನು ಸಾರು. ನಾನು ಮುರುಗುಡು ತಿಂತೀನಿ, ಯಾಕಂದರೆ ನನಗೆ ಮುರುಗುಡು ಇಷ್ಟ. ನಾಟಿ ಮುರುಗುಡು ಇದು, ಪಾರಮಲ್ಲ, ಅದಕ್ಕೋಸ್ಕರ. ಅಲ್ಲಿ ಯಾರೋ ಮೀನಿಗೋಸ್ಕರ ಬಂದಿದ್ದಾರೆ, ಅವ್ರಿಗೇನು ಇವತ್ತು ಮೀನಿಲ್ಲ, ನಾಳೆ ಬೆಳಿಗ್ಗೆ ಬರ್ರಿ ಅಂತ ಹೇಳ್ತೀವಿ. ಸೊ ಗೈಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಚಿಕ್ಕಪ್ಪ ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ರಿ ಎಲ್ರಿಗೂ. ಹಾಂ, ಫಾಲೋ ಮಾಡಿರಿ ಅಂತ. ಫಾಲೋ ಮಾಡಿರಿ. ಸುಬರ್ಣ. ಓಕೆ ಡನ್. ಗೈಸ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.